ತರಗತಿಯೆಲ್ಲ ನಿಮಗೆ ಕಬಡ್ಡಿಯಲ್ಲಿ ಬರ್ತಕ್ಕಂಥ ಆಟದ ಕೌಶಲ್ಯಗಳ ಬಗ್ಗೆ ತಿಳಿಸ್ತದೆ. ಕಬಡ್ಡಿ ಆಟದಲ್ಲಿ ಎರಡು ರೀತಿಯ ಕೌಶಲ್ಯಗಳನ್ನು ನಾವು ಕಾಣಬಹುದಾಗಿದೆ. ಅದು ಮೊದಲನೇದಾಗಿ ಮುಟ್ಟುವ ಕೌಶಲ್ಯ, ಆಕ್ರಮಣಕಾರಿ ಕೌಶಲ್ಯ ಅಥವಾ ಮುಟ್ಟುವ ಕೌಶಲ್ಯ, ಮತ್ತು ಇನ್ನೊಂದು ಹಿಡಿಯುವ ಕೌಶಲ್ಯ ಅಥವಾ ತಡೆಗಟ್ಟುವ ಕೌಶಲ್ಯ. ಈ ರೀತಿಯಾಗಿ ಎರಡು ರೀತಿಯ ಕೌಶಲ್ಯಗಳನ್ನು ನಾನು ನಿಮಗೆ ತರಗತಿಯಲ್ಲಿ ತಿಳಿಸ್ಕೊಟ್ಟಿದೆ. ಅದೇ ರೀತಿಯಾಗಿ ಈಗಿನ ತರಗತಿಯಲ್ಲಿ ನಾನು ನಿಮಗೆ ಆ ಕೌಶಲ್ಯಗಳನ್ನು ಯಾವ ರೀತಿಯಾಗಿ ಕಬಡ್ಡಿ ಆಟದಲ್ಲಿ ಆಡುವಂಥ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸಬಹುದು, ಅದನ್ನು ನೋಡಬಹುದು ಅನ್ನೋದ್ರ ಬಗ್ಗೆ ಈಗ ಪ್ರಾತ್ಯಕ್ಷಿಕವಾಗಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಮೊದಲನೇದಾಗಿ ಕಬಡ್ಡಿ ಆಟದಲ್ಲಿ ಬರ್ತಕ್ಕಂತಹ ಆಕ್ರಮಣಕಾರಿ ಕೌಶಲ್ಯ ಅಂದರೆ ಮುಟ್ಟುವ ಕೌಶಲ್ಯ ಅಥವಾ ಆಕ್ರಮಣಕಾರಿ ಆಗಿ ಆಡುವಂಥ ಕೌಶಲ್ಯ. ಅದರಲ್ಲಿ ಕೌಶಲ್ಯಗಳಲ್ಲಿ ನಾವು ಮೊದಲನೇದಾಗಿ ಟೋ ಟಚ್ ಅಂದರೆ ಟೋ ಟಚ್ಚಲ್ಲಿ ಕಾಲಿರ್ತಕ್ಕಂಥ ಪಾದವನ್ನು ಉಪಯೋಗಿಸಿ, ಪಾದದಲ್ಲಿರ್ತಕ್ಕಂಥ ಹೆಬ್ಬೆರಡನ್ನು ಉಪಯೋಗಿಸಿ ತನ್ನ ಎದುರಾಳಿ ಆಟಗಾರನ್ನು ಮುಟ್ಟಿ ಅವರನ್ನು ವಾಪಸ್ ಬರುವಂಥ ಕೌಶಲ್ಯ. ಅದರಲ್ಲಿ ಎರಡು ರೀತಿಯ ಕೌಶಲ್ಯಗಳನ್ನು ನಾವು ಕಾಣಬಹುದಾಗಿದೆ. ಅದರಲ್ಲಿ ಮೊದಲನೇದಾಗಿ ಸಿಂಗಲ್ ಟೋ ಟಚ್ ಅಂದರೆ ಒಬ್ಬ ಆಟಗಾರನ್ನು ಮುಟ್ಟಿ ಬರುವಂಥ ಕೌಶಲ್ಯ. ಅದೇ ರೀತಿಯಾಗಿ ಎರಡು ಆಟಗಾರನ್ನು ಮುಟ್ಟುವಂಥ ಕೌಶಲ್ಯ ಅಂದರೆ ಡಬಲ್ ಟೋ ಟಚ್. ಒಂದೇ ಬಾರಿಗೆ ಎರಡು ಆಟಗಾರರನ್ನು ಮುಟ್ಟಿ ಅಂದರೆ ಎದುರಾಳಿ ಅಂಕಣದಲ್ಲಿರ್ತಕ್ಕಂಥ ಎರಡು ಆಟಗಾರರನ್ನು ಮುಟ್ಟಿ ತನ್ನ ಅಂಕಣಕ್ಕೆ ವಾಪಸ್ ಬರುವಂಥ ಕೌಶಲ್ಯ. ಅದರಲ್ಲಿ ಸಿಂಗಲ್ ಟೋ ಟಚ್ ಮತ್ತು ಡಬಲ್ ಟೋ ಟಚ್. ಒಬ್ಬ ಆಟಗಾರನ್ನು ಮುಟ್ಟುವುದು ಮತ್ತು ಪಾದದಿಂದ ಇನ್ನೊಬ್ಬ ಆಟಗಾರನ್ನು ಮುಟ್ಟುವುದು ಅಂದರೆ ಎರಡು ಆಟಗಾರರನ್ನು ಒಂದೇ ಬಾರಿಗೆ ಮುಟ್ಟು ಬರುವುದು. ಅದೇ ರೀತಿಯಾಗಿ ಒಬ್ಬ ಆಟಗಾರನ ಒಂದೇ ಬಾರಿಗೆ ಮುಟ್ಟಿ ತನ್ನ ಅಂಕಣಕ್ಕೆ ವಾಪಸ್ ಬರುವಂಥ ಕೌಶಲ್ಯ. ಅದೇ ರೀತಿಯಾಗಿ ಇನ್ನೊಂದು ರೀತಿಯ ಕೌಶಲ್ಯ ಅಂತಂದರೆ ಹಿಡಿಯುವ ಕೌಶಲ್ಯದಲ್ಲಿ, ಮುಟ್ಟುವ ಕೌಶಲ್ಯದಲ್ಲಿ ಎರಡನೇದಾಗಿ ಕೈಯಿಂದ ಮುಟ್ಟುವಂಥ ಕೌಶಲ್ಯ ಅಂದರೆ ಹ್ಯಾಂಡ್ ಟಚ್. ಆಡುವಂಥ ಸಂದರ್ಭದಲ್ಲಿ, ಮುಟ್ಟುವಂಥ ಸಂದರ್ಭದಲ್ಲಿ ಎದುರಾಳಿ ಆಟಗಾರನ ತನ್ನ ಕೈಯಿಂದ ಎಡ ಅಥವಾ ಬಲಗೈಯಿಂದ ಎದುರಾಳಿ ಇರ್ತಕ್ಕಂಥ ಆಟಗಾರರ ಮುಟ್ಟಿ ವಾಪಸ್ ಬಂದರೆ ತಲೆಯಿಂದ ಹಿಡಿದು ಸೊಂಟ ಅಥವಾ ಎಲ್ಲಿವರೆಗೂ ಸಿಗುತ್ತೋ ಅವ್ರು ಹಾಕಿರ್ತಕ್ಕಂಥ ಜರ್ಸಿ ಅಥವಾ ಶಾರ್ಟ್ಸು ಅಲ್ಲಿರ್ತಕ್ಕಂಥ ತನ್ನ ಬಾಡಿ ಆಟಗಾರನ ಎದುರಾಳಿ ಆಗ್ತಕ್ಕಂಥ ಇತರೆ ಅಂಗಾಂಗಗಳನ್ನು ಮುಟ್ಟುವುದರ ಮುಖಾಂತರ ಮುಟ್ಟಿ ತನ್ನ ಅಂಕಣಕ್ಕೆ ವಾಪಸ್ ಬರುವಂಥ ಕೌಶಲ್ಯ. ಅದೇ ರೀತಿಯಾಗಿ ಮೂರನೇದಾಗಿ ಕಿಕ್ ಅಂದರೆ ಹಿಂಬದಿಯಿಂದ ಕಾಲನ್ನು ಹೊಡೆಯುವುದರ ಮುಖಾಂತರ, ಕಿಕ್ ಮಾಡುವುದರ ಮುಖಾಂತರ ಚಲನೆ ಮಾಡುವಂಥ ಸಂದರ್ಭದಲ್ಲಿ ಎದುರಾಳಿ ಇರ್ತಕ್ಕಂಥ ಆಟಗಾರನ ಮುಂದಕ್ಕೆ ಚಲನೆ ಮಾಡುವಂಥ ಸಂದರ್ಭದಲ್ಲಿ ಹಿಂಬದಿಯಿಂದ ಎಡ ಅಥವಾ ಬಲಗಾಲಿನಿಂದ ತನ್ನ ಎದುರಾಳಿರ್ತಕ್ಕಂಥ ಆಟಗಾರನ ಕಿಕ್ ಅಥವಾ ಒದೆಯುವುದರ ಮುಖಾಂತರ ಮುಟ್ಟಿ ಬರ್ತಕ್ಕಂಥ ಕೌಶಲ್ಯ. ಅದೇ ರೀತಿಯಾಗಿ ಡುಮ್ಕಿ ಸ್ಕಿಲ್ಸ್ ಅಥವಾ ಡುಮ್ಕಿ ಸ್ಕಿಲ್ಸ್ ಅಂತೀವಿ. ಅದನ್ನು ಎದುರಾಳಿ ಆಗ್ತಕ್ಕಂಥ ಆಟಗಾರನ್ನು ತನ್ನ ಇರ್ತಕ್ಕಂಥ ಆಟಗಾರರು ಚೈನ್ ಮುಖಾಂತರ ಮುಟ್ಟುವಂತಹ ಆಟಗಾರ ಹಿಡಿಯುವ ಸಂದರ್ಭದಲ್ಲಿ ಅವರ ಎರಡೂ ಚೈನ್ಗಳನ್ನು, ಕೈ ಇರ್ತಕ್ಕಂಥ ಚೈನ್ಗಳನ್ನು ತಪ್ಪಿಸಿ ಅದುಮಿ ಇರ್ತಕ್ಕಂಥ ಮತ್ತು ಎರಡೂ ಕಾಲುಗಳನ್ನು ನೆಗೆಯೋದ್ರ ಮುಖಾಂತರ, ಜಂಪ್ ಮಾಡೋದ್ರ ಮುಖಾಂತರ ಅವರನ್ನು ದಾಟಿ ಮಧ್ಯದ ಗೆರೆಯನ್ನು ಮುಟ್ಟುವಂಥ ಉಪಯೋಗಿಸುವಂಥ ಕೌಶಲ್ಯ. ಅದೇ ರೀತಿಯಾಗಿ ಲಯನ್ ಜಂಪ್, ಸಿಂಹದಂತಹ ಜಂಪ್ ಅಂದರೆ ಒಂದೇ ನೆಗೆತಕ್ಕೆ ಹಿಡಿಯುವಂತಹ ಸಂದರ್ಭದಲ್ಲಿ ಒಂದೇ ನೆಗೆತಕ್ಕೆ ಹಾರಿಬಿಟ್ಟು ಮಧ್ಯದ ಗೆರೆಯನ್ನು ಮುಟ್ಟುವಂಥ ಕೌಶಲ್ಯ. ಈ ರೀತಿಯ ಕೌಶಲ್ಯಗಳನ್ನು ನಾವು ಇಲ್ಲಿ ಮುಟ್ಟುವ ಕೌಶಲ್ಯದಲ್ಲಿ ನಾವು ಕಾಣಬಹುದು. ಅದಗಳನ್ನು ಈಗ ನಾನು ನಿಮಗೆ ಪ್ರಾತ್ಯಕ್ಷಿತೆಯನ್ನು ಮಾಡುವುದರ ಮುಖಾಂತರ ನಿಮಗೆ ಆ ಕಬಡ್ಡಿ ಆಟದಲ್ಲಿರ್ತಕ್ಕಂಥ ಮುಟ್ಟುವ ಕೌಶಲ್ಯಗಳನ್ನು ತೋರಿಸ್ಕೊಡ್ತೀನಿ. ತಾವೆಲ್ಲ ಕಲಿತಿರ್ತಾನೆ. ಈಗ ಮೊದಲಿಗೆ 7 ಜನ ಆಟಗಾರರು ಒಳಭಾಗಕ್ಕೆ ಬರಿ, ಅಂಕಣ ಒಳಭಾಗಕ್ಕೆ. ಮೊದಲಿಗೆ ಕಬಡ್ಡಿ ಕೌಶಲ್ಯಗಳಿರ್ತಕ್ಕಂಥ ನೀವೆಲ್ಲ ಮುಟ್ಟುವ ಆಟಗಾರ ಅಂದರೆ ಹಿಡಿಯುವಂತಹ ಆಟಗಾರರು. ನಾನು ಮುಟ್ಟುವ ಆಟಗಾರ, ನೀವೆಲ್ಲ ಹಿಡಿಯುವಂಥ ಆಟಗಾರರು. ನೀವು ಮೊದಲಿಗೆ ಕಬಡ್ಡಿ ಆಟದಲ್ಲಿ ಬರ್ತಕ್ಕಂಥ ಪೊಸಿಷನ್ನ ತಗೊಳ್ಳಿ. 7 ಜನ ಆಟಗಾರರು ನಿಮ್ಮ ಕೌಶಲ್ಯಗಳನ್ನು ತೋರಿಸಬೇಕಾಗುತ್ತೆ. ನೀವು ಈ ಕಡೆ ತಿಂತಾರಪ್ಪ, ನೀನು ಅವನಿಗೆ ಮುಂದಪ್ಪ. ಈಗ ನಾನು ಮೊದಲಿಗೆ ಟೋ ಟಚ್ಚಲ್ಲಿ, ನೀವು ಇನ್ನೂರು ಆಟಗಾರ ಈ ಕಡೆ ಬರ್ರಿ, ಆ ಬದಿಯಲ್ಲಿ ತೋರಿ. ನಾನು ಯಾವ ರೀತಿಯ ಸ್ಕಿಲ್ಸನ್ನು ತೋರಿಸ್ಕೊಡ್ತೀನಿ ಅದೇ ರೀತಿಯಾಗಿ ತಾವುಗಳು ಬಂದು ಇಲ್ಲಿ ತೋರಿಸ್ಕೊಡ್ಬೇಕಾಗತ್ತೆ. ಈ ಕಡೆ ಸರಿ ಸರಿ. ಮೊದಲಿಗೆ ನಾನು ನಿಮಗೆ ಟೋ ಟಚ್ಚಲ್ಲಿ ಸಿಂಗಲ್ ಟೋ ಟಚ್ಚನ್ನು ತೋರಿಸ್ಕೊಡ್ತೀನಿ. ಮುಟ್ಟುವಂಥ ಸಂದರ್ಭದಲ್ಲಿ ನೀವು ಮುಟ್ಟುವಂಥ ಆಟಗಾರನ ರೆಡಿ ಮಾಡುವಂಥ ಸಂದರ್ಭದಲ್ಲಿ ಆ ಬದಿ ಈ ಬದಿಗೆ ನೋಡ್ತೀನಿ. ನನಗೆ
ಯಾವ ರೀತಿಯಾಗಿ ಎದುರಾಳಿ ಅಂಕಗಳನ್ನು ಮುಟ್ತೀನಿ ಅಂತಂದರೆ ನನ್ನ ಹೆಬ್ಬೆರಳಿತ್ತಲ್ಲ, ಕಾಲು ಹೆಬ್ಬೆರಳಿತ್ತಲ್ಲ, ಅದನ್ನು ಸಿಂಗಲ್ ಟೋ ಟಚ್ಚಲ್ಲಿ ಈ ರೀತಿಯಾಗಿ ಮುಟ್ಬಿಟ್ಟು ಸೆಂಟ್ರಲ್ ಲೈನನ್ನು ಫಾಲೋ ಮಾಡಿಕೊಂಡು ಈ ಕಡೆಗೆ ಬರೋದು ಮಾಡ್ತೀವಿ. ಇದು ಸಿಂಗಲ್ ಟೋ ಟಚ್. ಅಂದರೆ ಹುಟ್ಟುವಂಥ ಆಟಗಾರನ ಏನೋ ಸಂದರ್ಭದಲ್ಲಿ ಹಿಡಿಯುವಂಥ ಆಟಗಾರರು ಏನು ಮಾಡ್ತಾರೆ ಅಂದರೆ ರೈಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅವನ ಮುಂದಕ್ಕೆ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತೀನಿ ಅಂದರೆ ಯಾವ ಆಟಗಾರನು ತನ್ನನ್ನು ಹಿಡಿಯುತ್ತಾನಂಥ ಸಂದರ್ಭದಲ್ಲಿ ಅವರನ್ನು ತಪ್ಪಿಸಿಕೊಳ್ಳುವಂಥ ಸಂದರ್ಭದಲ್ಲಿ ತನಗೆ ಮುಟ್ಟುವಂತಹ ಸಂದರ್ಭದಲ್ಲಿ ಯಾವ ಆಟಗಾರ ತನಗೆ ಅತಿ ಸಮೀಪವಾಗಿರ್ತಾನೋ ಅವನ ನೋಡಿಬಿಟ್ಟು ಅವನ ವೀಕ್ನೆಸ್ಸನ್ನು ನೋಡಿಬಿಟ್ಟು ಈ ಒಂದು ಆಡುವ ಸಂದರ್ಭದಲ್ಲಿ ಮೂವ್ಮೆಂಟ್ ಮಾಡುವಂಥ ಥರ ಈ ರೀತಿಯಾಗಿ ಅವನ ಪಾದ ಅಥವಾ ಹಿಮ್ಮಡಿಯನ್ನು ಪಾದವನ್ನು ಮುಟ್ಟುವಂಥ ಮಾತ್ರ, ಅಂದರೆ ಹೆಬ್ಬೆರಳನ್ನು ಮುಟ್ಟುವಂಥ ಮಾತ್ರ, ಹೆಬ್ಬೆರಳಿಂದ ಮುಟ್ಟುವಂಥ ಮಾತ್ರ ಮುಟ್ಟಿಬಿಟ್ಟು ವಾಪಸ್ ಇದು ಸಿಂಗಲ್ ಟೋ ಟಚ್. ಇದು ಒಂದು ಬಾರಿ ಮುಟ್ಟುವಂಥ. ಅದೇ ರೀತಿ ಇಲ್ಲಿ ಟೋ ಟಚ್ಚಲ್ಲಿ ಎರಡೇನಂತಂದರೆ ಡಬಲ್ ಟೋ ಟಚ್. ಯಾವ ರೀತಿಯಪ್ಪ ಅಂತಂದರೆ ಈಗ ನಾನು ಆಟಗಾರನ ಮುಟ್ಟಿಬಿಟ್ಟು ಇನ್ನೊಬ್ಬ ಆಟಗಾರನ ಮುಟ್ಬಿಟ್ಟು ಅದೇ ಪಾದದಿಂದ ಮುಟ್ಟಿ ವಾಪಸ್ ಇದು ಡಬಲ್ ಟೋ ಟಚ್. ಅಂದರೆ ರೈಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಒಂದೇ ಬಾರಿ ಎರಡು ಆಟಗಾರರನ್ನ ಪಾದದಿಂದ ಮುಟ್ಟುವುದರಂದರೆ ತನ್ನ ಪಾದದ ಹೆಬ್ಬೆರಳಿನಿಂದ ಮುಟ್ಟುವುದರ ಮುಖಾಂತರ ಈ ರೀತಿಯ ಮುಟ್ಟುವುದರ ಮುಖಾಂತರ ವಾಪಸ್ಸು ಹೋಗುತ್ತೆ. ಇದು ಡಬಲ್ ಟಚ್. ಅದೇ ರೀತಿಯಾಗಿ ಇನ್ನೊಂದು ಯಾವುದಪ್ಪ ಅಂತಂದರೆ ಸಿಂಗಲ್ ಟೋ ಟಚ್ಚು, ಡಬಲ್ ಟೋ ಟಚ್ ಆದಮೇಲೆ ಹ್ಯಾಂಡ್ ಟಚ್. ರೈಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ನೋಡ್ತಾನೆ ಆದ ಸಂದರ್ಭದಲ್ಲಿ ಈ ರೀತಿಯಾಗಿ ತಲೆಯನ್ನು ಅಥವಾ ಮುಟ್ಟಿ ಹೋಗ್ಬೋದು, ಅದನ್ನು ಹ್ಯಾಂಡ್ ಟಚ್ ಅಂತ. ಅದೇ ರೀತಿಯಾಗಿ ಈ ಎರಡನ್ನು ಮುಟ್ಟುವುದರ ಮುಖಾಂತರ ಬಾಯಿಡ್ತ ಅಂಗಗಳನ್ನು ಮುಟ್ಟುವುದರ ಮುಖಾಂತರ ಹೋಗುವಂಥದ್ದು ಇದು ಹ್ಯಾಂಡ್ ಟಚ್. ಇದನ್ನು ಹ್ಯಾಂಡ್ ಟಚ್ ಅಂತೀವಿ. ಅದೇ ರೀತಿಯಾಗಿ ರೈಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ನೊಂದು ಮೂರನೇ ಸ್ಕಿಲ್ಸ್ ಅಂತಂದರೆ ಬ್ಯಾಕ್ ಕಿಕ್, ಹಿಂಬದಿಯಿಂದ ಒದೆಯುವುದು. ಅಂದರೆ ರೈಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಈ ಮುಂದೆ ಮುಂದಕ್ಕೆ ಬರ್ತಾನೆ, ನಾನು ರೈಡಿಂಗ್ ಮಾಡ್ತಿದ್ದೀನಿ, ನಾನು ಮುಂದಕ್ಕೆ ಹೋಗ್ತೀನಿ, ನಾನು ಹಿಡಿಯೋಕ್ಕಂತ ಬರ್ತಾರೆ, ಇವಾಗ ಪೂರ್ತಿ ಮುಂದಕ್ಕೆ ಹೋಗ್ತೀನಿ ಅಂತ ಸಂದರ್ಭದಲ್ಲಿ ಹಿಂಬದಿಯಿಂದ ಕಿಕ್ ಮಾಡೋದ್ರ ಮುಖಾಂತರ ಹೋಗುವುದು. ಕಿಕ್ ಮಾಡೋ ಮುಖಾಂತರ ಒದೆಯುವ ಮುಖಾಂತರ ಹೋಗ್ಬಿಟ್ಟು ಟಚ್ ಮಾಡುವುದು. ಇದು ಹಿಂಬದಿಯ ಕಿಕ್, ಬ್ಯಾಕ್ ಕಿಕ್ ಅಂತಾರೆ. ಅದೇ ರೀತಿಯಾಗಿ ಇನ್ನೊಂದು ಸ್ಕಿಲ್ಸ್ ಏನಪ್ಪ ಅಂತಂದರೆ ಡುಂಕಿ ಸ್ಕಿಲ್ಸ್. ಈ ಕಡೆ ಈ ರೀತಿಯಾಗಿ ಹಿಡಿಯುವಂಥ ಸಂದರ್ಭದಲ್ಲಿ ಈ ಆಟಗಾರರು ಚೈನ್ಗಳನ್ನು ಇವರ ಎರಡೂ ಕೈಗಳಿಂದ ಪ್ರೆಸ್ ಮಾಡೋದ್ರ ಮುಖಾಂತರ ಬಗ್ಬಿಟ್ಟು ಪ್ರೆಸ್ ಮಾಡೋದ್ರ ಮುಖಾಂತರ ಇವರನ್ನು ಆರ್ಬಿಟ್ಟು ಈ ರೀತಿಯಾಗಿ ಬರುವಂಥದ್ದು. ಇದನ್ನು ಡುಂಕೀಸ್ ಅಂತ ಅಂತೀವಿ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಈ ರೀತಿಯಾಗಿ ಹಿಡಿತಕ್ಕಂಥ ಸಂದರ್ಭದಲ್ಲಿ ಇವರನ್ನು ಎರಡೂ ಆಟಗಾರಿರ್ತಕ್ಕಂಥ ಚೈನ್ಗಳನ್ನು ತೋಳುಗಳನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಇವರೆಲ್ಲ ಪೂರ್ತಿ ಪ್ರೆಸ್ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ಪ್ರೆಸ್ ಮಾಡೋದ್ರ ಮುಖಾಂತರ ಆರ್ಬಿಟ್ಟು, ಅಂದರೆ ಇಲ್ಲಿರ್ತಕ್ಕಂಥ ಈ ಎರಡೂ ಕಾಲುಗಳನ್ನು ಜೋಡಿಸ್ಬಿಟ್ಟು ಈ ರೀತಿಯಾಗಿ ಜಂಪ್ ಮಾಡ್ಕೊಂಡು ಹೋಗೋದು. ಇದನ್ನು ಡುಂಕೀಸ್ ಅಂತ ಅಂತೀವಿ. ಅದೇ ರೀತಿಯಾಗಿ ಇನ್ನೊಂದ್ಸರಿ ತೋರಿಸ್ತಿದ್ದೀನ, ಎರಡು ಆಟಗಾರರ ಕೈ ಅಥವಾ ಭುಜವನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಈ ರೀತಿ ಹಾರುವುದರ ಮುಖಾಂತರ ಸೆಂಟ್ರಲ್ ಲೈನನ್ನು ಮುಟ್ಟುವಂಥ ಸ್ಕಿಲ್ಸ್. ಅದೇ ರೀತಿಯಾಗಿ ಇನ್ನೊಂದು ಯಾವ ಸ್ಕಿಲ್ಸ್ ಅಂದರೆ ಹಿಡಿಯುವಂಥ ಸಂದರ್ಭದಲ್ಲಿ ಈ ಆಟಗಾರ ಮುಟ್ಟಿರುವಂಥ ಸಂದರ್ಭದಲ್ಲಿ ಈ ರೀತಿ ಪ್ರೆಸ್ ಮಾಡೋದ್ರ ಮುಖಾಂತರ ಒಂದೇ ಬಾರಿ ಜಂಪ್ ಮಾಡೋದ್ರ ಮುಖಾಂತರ ಸೆಂಟ್ರಲ್ ಲೈನಿಂದ ಮುಟ್ಟುವಂಥದ್ದು. ಇಷ್ಟು ಸ್ಕಿಲ್ಸ್ಗಳು ಹಿಡಿಯುವಂಥ ಆಟಗಾರನ ಮುಟ್ಟುವಂಥ ಆಟಗಾರ ಉಪಯೋಗಿಸಿ ಔಟನ್ನು ಮಾಡೋದ್ರ ಮುಖಾಂತರ ತನ್ನ ಎದುರಾಳಿ ಅಂಕಣದಿಂದ ತನ್ನ ಅಂಕಣಕ್ಕೆ ಔಟ್ ಆಗದ ರೀತಿಯಲ್ಲಿ ಅಂಕಗಳನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಉಪಯೋಗಿಸುವಂಥ ಸ್ಕಿಲ್ಸ್ಗಳು. ಇಷ್ಟು ಕಬಡ್ಡಿ ಆಟದ ಕೌಶಲ್ಯಗಳನ್ನು ಉಪಯೋಗಿಸಿ ನಾವು ಕಬಡ್ಡಿ ಆಟವನ್ನು ಆಟ ಆಡ್ತೀವಿ. ಈಗ ನಾನು ತೋರಿಸ್ತಕ್ಕಂಥ ಸ್ಕಿಲ್ಸ್ಗಳನ್ನು ಮೊದಲಿಗೆ ಒಬ್ಬೊಬ್ಬರು ಆಟಗಾರ ತೋರಿಸ್ತಿರ್ತಾನೆ. ಬರೀ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಸೈಡಿಂದ ಬನ್ನಿ, ಲೈನ್ ಮಾಡಿ ಬರ್ರಿ. ಆ ಕಡೆ ಬರ್ರಿ, ನೋಡ್ರಿ ಎಲ್ಲ ಪೊಸಿಷನ್ ಆಡ್ರಿ. ಈಗ ಮೊದಲಿಗೆ ಸಿಂಗಲ್ ಟೋ ಟಚ್, ಒಬ್ಬೊಬ್ಬನೇ ಆಟಗಾರ ಆಮೇಲೆ ಒಬ್ಬೊಬ್ಬ ಆಟಗಾರ ಸಿಂಗಲ್ ಟೋ ಟಚನ್ನು ಉಪಯೋಗಿಸಿ ಅಂದರೆ ನೀವು ಟೋ ಟಚ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಹೆಬ್ಬೆರಳಿರ್ತನ ಕಾಲಿನ ಹೆಬ್ಬೆರಳನ್ನು ಉಪಯೋಗಿಸಿ ಎದುರಾಳಿ ಆಟಗಾರನ
ಈ ರೀತಿಯಾಗಿ ಮುಟ್ಟೋದ್ರ ಮುಖಾಂತರ ಮುಟ್ಬಿಟ್ಟು ವಾಪಸ್ ಹೋಗೋದು. ಗೊತ್ತಾಯ್ತಾ? ಇವನಾರ ಈ ವಿದ್ಯಾರ್ಥಿನಾರ ಈ ವಿದ್ಯಾರ್ಥಿನಾರ ಮುಟ್ಬಿಟ್ಟು ಹೋಗೋದು. ಇಲ್ಲಿಂದ ಬರ್ರಿ, ಈಗ ಒಬ್ಬೊಬ್ಬ ವಿದ್ಯಾರ್ಥಿ ಬನ್ನಿ. ಮೊದಲಿಗೆ ಮುಂದೆ ಬರ. ಈಗ ಸಿಂಗಲ್ ಟೋ ಟಚನ್ನು ರೆಡಿ ಮಾಡ್ಕೊಂತ ಬರ್ತಿರಲ್ಲ, ಆ ರೀತಿ ರೆಡಿ ಮಾಡೋ ಮುಖಾಂತರ ಬಂದ್ಬಿಟ್ಟು ಈ ರೀತಿಯಾಗಿ ಬಂದ್ಬಿಟ್ಟು ಕಬಡ್ಡಿ 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 ಅಂತ ಇರ್ತಾರೆ. ಈ ರೀತಿ ಪೊಸಿಷನ್ ತಗೊಂಡ್ಬಿಟ್ಟು ಮುಟ್ಟುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಈ ರೀತಿ ಮುಟ್ಬಿಟ್ಟು ಈ ಕಡೆ ಬರಬೇಕು. ಆ ರೀತಿಯಾಗಿ ಅದನ್ನು ಸಿಂಗಲ್ ಟೋ ಟಚ್ ಅಂತೀವಿ. ಈಗ ಒಬ್ಬೊಬ್ಬ ವಿದ್ಯಾರ್ಥಿಗಳು ಬಂದು ಅದನ್ನು ಸಿಂಗಲ್ ಟೋ ಟಚನ್ನು ತೋರಿಸ್ಬೇಕು. ರೈಡಿಂಗ್ ಮಾಡ್ಕೋಬೇಕು, ರೈಡಿಂಗ್ ಪೊಸಿಷನ್ ಇಟ್ಕೋಬೇಕು. ನೀವು ಸಹ ಮುಟ್ಟುವಂಥ ಸಂದರ್ಭದಲ್ಲಿ ತನ್ನ ಪಾದದಿಂದ ಬೆರಳನ್ನು ಮುಟ್ಬಿಟ್ಟು ವಾಪಸ್ ಮುಂದೆ ತಿರುವಾಡು. ಈ ಕಡೆ ಇಲ್ಲಿ ಬರೋ, ಇನ್ನೊಬ್ಬರೇ ನೀವು ಒಬ್ಬೊಬ್ರು ಹೋಗಿ ಸಿಂಗಲ್ ಟೋ ಟಚ್ ಮಾಡಿ. ಹೆಬ್ಬೆರಳು ಉಪಯೋಗಿಸ್ರಿ, ಹೆಬ್ಬರಳಿ ನಿಮ್ಮ ಹೆಬ್ಬರಳಿಂದ ಮುಟ್ರಿ. ಹೆಬ್ಬೆರಳು, ಪಾದದ ಹೆಬ್ಬೆರಳು. ಹಂಗೆ ಇದು ಸಿಂಗಲ್ ಟೋ ಟಚ್. ಒಬ್ಬ ಆಟಗಾರ ಮುಟ್ಬೇಡ್ರಿ, ಆ ಕಡೆ ಈ ಕಡೆ ಮುಟ್ಟು ಅವನೊಬ್ಬರು ಮುಟ್ಬೇಕು. ಗೊತ್ತಾಯ್ತಾ? ಇದು ಸಿಂಗಲ್ ಟೋ ಟಚ್. ಇಲ್ಲಿ ಬರೋದ್ರ ಮುಖಾಂತರ ಈ ರೀತಿ ನನ್ನ ಹೆಬ್ಬರಳು ಇರ್ತಲ್ಲ, ಪಾದ ಹೆಬ್ಬೆರಳನ್ನು ಮುಟ್ಟೋದ್ರ ಮುಖಾಂತರ ವಾಪಸ್ಸು ಈ ಕಡೆ ಬರುವಂಥ ಆಟಗಾರ. ಇದನ್ನು ಸಿಂಗಲ್ ಟೋ ಟಚ್ ಅಂತೀವಿ. ಅದೇ ರೀತಿಯಾಗಿ ಡಬಲ್ ಟೋ ಟಚ್. ಈ ಕಡೆ ಡಬಲ್ ಟೋ ಟಚನ್ನು ಕಬಡ್ಡಿ ಈ ಕಡೆ ಮುಂದೆ ಮಕ್ಕಳೇ ಡಬಲ್ ಟೋ ಟಚ್ ಈ ರೀತಿಯಾಗಿ ಮುಟ್ಟಿ ಇನ್ನೊಬ್ಬ ಆಟಗಾರನ ಮುಟ್ಟಿ ಅದೇ ರೀತಿಯಾಗಿ ವಾಪಸ್ ಬರೋದು. ಅದೇ ರೀತಿಯಾಗಿ ಈ ರೀತಿ ಈ ಆಟಗಾರ ಮತ್ತು ಈ ಆಟಗಾರನ ಮುಟ್ಬಿಟ್ಟು ವಾಪಸ್ ಮಧ್ಯದ ಗೆರೆಗೆ ಬರುವಂಥ ಆಟಗಾರ. ಡಬಲ್ ಟೋ ಟಚ್ ಕೊಡಪ್ಪ. ಈಗ ಒಬ್ಬ ಕಬಡ್ಡಿ ರೆಡಿ ಮಾಡ್ಕೊಂಡು ಹೋಗು. ಇನ್ನೊಬ್ಬ ಹೋಗ. ರೈಡಿಂಗ್ ಮಾಡ್ಕೊಂಡು ನಿಂತ್ಕೋಬೇಕು, ವೆಯ್ಟ್ ಮಾಡಬೇಕು, ನಿಂತ್ಕೋಬೇಕು. ಕಬಡ್ಡಿ ಅನ್ಬೇಕು. ಒಂದೊಂದು ಸಂದರ್ಭದಲ್ಲಿ ಯಾವ ಆಟಗಾರನ ಹೀಗೆ ಮುಟ್ಟುಬಿಟ್ಟು ಹೋಗ್ಬೇಕು. ಇನ್ನೊಬ್ಬ ನೀವು ಪೊಸಿಷನ್ ಕವರ್ ಕೊಡ್ರಿ. ಏಳು ಆಟಗಾರನ್ನ ಮುಟ್ಟುವಂಥ ಕೌಶಲ್ಯ. ಒಬ್ಬ ಆಟಗಾರ ಒಂದೇ ಮೂಲೆಯಲ್ಲಿ ಮುಟ್ಟೋದಲ್ಲ, ರೈಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇವನಾರ ಮುಟ್ಬಿಟ್ಟು ಇಲ್ಲ ಇವನಾರ ಮುಟ್ಬಿಟ್ಟು ವಾಪಸ್ ಹೋಗೋದು. ಇದು ಸಿಂಗಲ್ ಟೋ ಟಚ್ಚು, ಡಬಲ್ ಟೋ ಟಚ್ಚಲ್ಲಿ ಬರ್ತಕ್ಕಂಥ ಎರಡು ಕೌಶಲ್ಯಗಳು. ಅದೇ ರೀತಿಯಾಗಿ ಇನ್ನೊಂದು ಕೌಶಲ್ಯಪ್ಪ ಅಂತಂದರೆ ಹ್ಯಾಂಡ್ ಟಚ್. ರೈಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಎದುರಾಳಿ ಇರ್ತಕ್ಕಂಥ ಆಟಗಾರರನ್ನ ಅವರಿಂದ ತಪ್ಪಿಸ್ಕೊಳ್ಬೇಕು. ಅದರಿಂದ ನನ್ನ ಅಂಕವನ್ನು ಪಡೆಯಬೇಕಾದ ಸಂದರ್ಭದಲ್ಲಿ ಹ್ಯಾಂಡ್ ಟಚ್ಚನ್ನು ಈ ರೀತಿ ತಲೆಯನ್ನು ಮುಟ್ಟೋದ್ರ ಮುಖಾಂತರ ಅಥವಾ ಇರ್ತಕ್ಕಂಥ ಜರ್ಸಿ ಏನು ಟಿ ಶರ್ಟ್ ಹಾಕೊಂಡಿರ್ತಾರೋ ಅದನ್ನು ಮುಟ್ಟೋದ್ರ ಮುಖಾಂತರ ಅಥವಾ ಶಾರ್ಟ್ಸನ್ನು ಮುಟ್ಟೋದ್ರ ಮುಖಾಂತರ ಎದೆ ಮುಂಭಾಗ ಅಥವಾ ಬಾಡಿ ದೇಹದ ಯಾವುದೇ ಅಂಗಗಳನ್ನ ಈ ರೀತಿ ಮುಟ್ಟೋದ್ರ ಮುಖಾಂತರ ಮುಟ್ಬಿಟ್ಟು ವಾಪಸ್ ಹೋಗುವಂಥದ್ದು. ಈಗ ಅದನ್ನೇ ಒಬ್ಬೊಬ್ಬರಾಗಿ ಬಂದು ತೋರಿಸ್ಬಿಡ್ರಿ. ಹ್ಯಾಂಡ್ ಟಚ್ಚನ್ನು ತೋರಿಸ್ಕೊಡಿ. ಕಬಡ್ಡಿ ಹ್ಯಾಂಡ್ ಟಚ್ ಇರ್ತಕ್ಕಂಥ ಹಿಡಿಯುವಂಥ ಮುಟ್ಟುವಂಥ ಕೋಶದಲ್ಲಿ ಒಬ್ಬೊಬ್ಬರೇ ಬರಬೇಕು. ಲೈನಲ್ಲಿ ನಿಂತ್ಕೊಳ್ಳಿ. ಮೆಲ್ಲಕ್ಕೆ ಆಡಬೇಕು. ಅವನ್ನೇ ಮುಟ್ಟಬಾರ್ದು. ಎಲ್ಲ ಆಟಗಾರ ಮುಟ್ಟು ಲಾಸ್ಟ್ ಮುಟ್ಟಬೇಕು. ಈಗ ಕಡೆಯಿಂದ ಮುಟ್ಟಿ ಕಡೆ ಹಂಗೆ ವಾಪಸ್ ಹೋಗ್ಬೇಕು. ಇದು ಹ್ಯಾಂಡ್ ಟಚ್, ಕೈಯಿಂದ ಮುಟ್ಟುವಂಥ ಕೌಶಲ್ಯ. ಬರೀ ಹಂಗೆ ಲೈನ್ ಮಾಡ್ಬಾರ. ಈ ಕಡೆ ಬರ್ರಿ, ಇನ್ನೊಂದು ಬರ್ರಿ, ಈ ಕಡೆ ಬರ, ಲೈನ್ ಮಾಡಿ. ಇದು ಇನ್ನೊಂದ್ಸರಿ ಹೋಗ್ಬಾ. ಅಲ್ಲಿ ವಾಪಸ್ ಹೋಗ್ಬೇಕು. ಮುಟ್ಟಿದ ಮೇಲೆ ಎಲ್ಲಕ್ಕೆ ಬ್ಯಾಲೆನ್ಸ್ ಹಿಡಿಬೇಕು. ಬಾಡಿ ಬ್ಯಾಲೆನ್ಸ್ ಇರಬೇಕು, ಅತಿ ಮುಖ್ಯವಾಗಿ. ಇಲ್ಲ ಅಂದ್ರೆ ಔಟ್ ಆಗ್ತೀರಿ. ಇದು ಮುಟ್ಟುವ ಕೌಶಲ್ಯ, ಹ್ಯಾಂಡ್ ಟಚ್. ಮುಟ್ಟುವ ಕೌಶಲ್ಯ ಹ್ಯಾಂಡ್ ಟಚ್, ಕೈಯಿಂದ ಮುಟ್ಟುವಂಥದ್ದು. ಎದುರಾಳಿ ಆಟಗಾರನ ಕೈಯಿಂದ ಮುಟ್ಟಿ ಅವರನ್ನು ಔಟ್ ಮಾಡಿ ತನ್ನ ಅಂಕಣಕ್ಕೆ ಅಂಕಗಳನ್ನು ತೆಗೆದ ಮುಖಾಂತರ
ಪಾಯಿಂಟನ್ನು ಪಡೆಯುವಂಥ ಕೌಶಲ್ಯ. ಇದು ಕಬಡ್ಡಿ ಆಟದಲ್ಲಿ ಬರ್ತಕ್ಕಂಥ 2ನೇ ಕೌಶಲ್ಯ. ಇನ್ನು 3ನೇ ಕೌಶಲ್ಯ ಯಾವ ರೀತಿ ಅಂತಂದರೆ, ಈ ಕಡೆ ಮಾಡೋದು. ಕಬಡ್ಡಿ ಆಡುವಂಥ ಸಂದರ್ಭದಲ್ಲಿ ನಾನು ಚಲನೆ ಮುಂದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ನಾನು ಮುಂದಕ್ಕೆ ಹೋಗ್ತೀನಿ ಅಂದರೆ ನನ್ನ ಎದುರಳೆ ಅಂತ ಆಟಗಾರರು ನನ್ನ ಹಿಡಿಯಂತ ಹಿಡಿಯೋಕ್ಕೆ ಬರ್ತಾರೆ. ಯಾಕಂದರೆ ಇವ್ರು ಮುಂದಕ್ಕೆ ಹೋಗ್ತಾರೆ, ನಾನು ಹಿಡಿಬೇಕು ಅನ್ನೋ ಮನೋಭಾವನೆಯಿಂದ ಬರ್ತಾರೆ. ಅವಾಗ ಅಂಥ ಸಂದರ್ಭದಲ್ಲಿ ಹಿಂಬದಿಯ ಕಾಲನ್ನು ಒದೆಯುವುದರ ಮುಖಾಂತರ ಈ ಆಟಗಾರನ್ನ ಮುಟ್ಟುಬಿಟ್ಟು ಫಾಲೋ ಥ್ರೂ ಮಾಡೋ ಮುಖಾಂತರ ಅದೇ ಕಾಲನ್ನು ಮುಂಭಾಗಕ್ಕೆ ತರುವುದರ ಮುಖಾಂತರ ಮಧ್ಯದ ಗರಿಯನ್ನು ಮುಟ್ಟುವಂಥ ಕೌಶಲ್ಯ. ಅಂದರೆ ಆಡುವಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಮುಂದೆ ಬರಪ್ಪ, ಈ ರೀತಿಯಾಗಿ ಹೊಡೆಯುವುದರ ಮುಖಾಂತರ ಈ ಬಿಟ್ಟು ಮುಂದಕ್ಕೆ ಹೋಗುವಂಥ ಕೌಶಲ್ಯ. ಇದನ್ನು ಬ್ಯಾಕ್ ಕಿಕ್ ಅಂತೀವಿ ಅಥವಾ ಹಿಂಬದಿಯಿಂದ ಒದೆಯುವಂಥ ಕೌಶಲ್ಯಗಳನ್ನು ಅಂತೀವಿ. ಒಬ್ಬೊಬ್ಬರೇ ತೋರಿಸ್ತೀರಾ? ಬರಪ್ಪ, ಒಬ್ಬೊಬ್ಬರು ರನ್ನಿಂಗ್ ಮೂವ್ಮೆಂಟ್ ಮಾಡಬೇಕು. ಮಾಡುವಂಥ ಸಂದರ್ಭದಲ್ಲಿ ಮೆಲ್ಲಕ್ಕೆ ಬ್ಯಾಕ್ ಕಿಕ್ ಹೊಡಿಬೇಕು. ಬ್ಯಾಕ್ ಕಿಕ್ ನಾವು ಹೊಡಿತೀವಿ. ಬರ ಇನ್ನೂ ಬರ ರೆಡಿ ಮಾಡಬೇಕು, ಮೂವ್ಮೆಂಟ್ ಮಾಡಬೇಕು. ಪಾದ ಮುಟ್ಟೋದಲ್ಲ, ಪಾದದಿಂದ ಕಾಲನ್ನು ಹಿಂಬದಿಯಿಂದ ಹೊಡಿಬೇಕು. ಇದನ್ನು ಬ್ಯಾಕ್ ಕಿಕ್ ಅಂತೀವಿ, ಹಿಂಬದಿ ಹೊಡಿತಾ ಅಂತೀವಿ. ಅದು ನೀವು ತೋರಿಸಿದ್ದು ಟೋ ಟಚ್ ಆಗುತ್ತದು. ಈ ಸೊಂಟದಿಂದ ಕೆಳಭಾಗ ಕುಡಿಬೇಕಷ್ಟೇ, ಕೆಳಭಾಗ ಕುಡಿಯೋಂಗಿಲ್ಲ. ಗೊತ್ತಾಯ್ತಾ? ಮಾಡಿದ ಸರಿ ಮಾಡಿ ತೋರಿಸು. ಕಾಲನ್ನು ಸೊಂಟದಿಂದ ಕೆಳಗಿರ್ಬೇಕಷ್ಟೇ. ಹಾಂ, ಆ ಥರ ಬರತ್ತಿಲ್ಲ. ನೀನು ಮುಂದಕ್ಕೆ ಬರ್ಬೇಕಣ, ಮುಂದಕ್ಕೆ ಬಂದು ನೋಡಿಬೇಕು. ಅವ್ನು ಹಿಂದಕ್ಕೆ ನೀನು ಅಲ್ಲೇ ಇತ್ತು ನೋಡಿಯೋದಲ್ಲ. ಮುಂದಕ್ಕೆ ಚಲನೆ ಮಾಡ್ತಿಲ್ಲ. ಚಲನೆ ಮಾಡೋ ಸಂದರ್ಭದಲ್ಲಿ ಈ ರೀತಿಯಾಗಿ ಕಿಕ್ ಮಾಡೋದು ಹಿಂಬದಿಯಿಂದ. ಗೊತ್ತಾಯ್ತಾ? ಬರ ಕುಡಿಬೇಕು, ತೋರಿಸ್ಬಾರ. ಇನ್ನೊಂದ್ಸರಿ ಬರ, ಇನ್ನೊಂದ್ಸರಿ ಲೈನ್ ಮಾಡ್ಬಾರ, ಬೇಗ ಲೈನ್ ಮಾಡ್ಬಾ. ಟೋ ಟಚ್ ಮಾಡಬಾರ್ದು, ಕಾಲು ಎತ್ಬೇಕು. ಟೋ ಟಚ್ ಅಂತಾರೆ. ಹಾಂ, ಬರ ಹೋಗ್ಬಾರ, ತೋರ್ಸ. ಇದನ್ನ ಬ್ಯಾಕ್ ಕಿಕ್ ಅಂತೀವಿ. ಬರ, ಇನ್ನೊಂದ್ಸರಿ ತೋರಿಸ್ಬಾರ. ಇದು ನೀವು ತೋರಿಸಿರೋದು ಬ್ಯಾಕ್ ಟೋ ಟಚ್ ಅಂತ ತೋರಿಸಿರೋದಿರೋ. ಕಾಲನ್ನು ಎತ್ತಬೇಕು, ನೆಲ ಟಚ್ ಮಾಡಬಾರ್ದು, ಬೇಕ್ ಎತ್ತಬೇಕು. ಅದನ್ನು ಟೋ ಟಚ್ ಮಾಡ್ತೀವಿ ನೀವು. ಹೇಳಿದ ಅರ್ಥ ಆಯ್ತಾ? ಬ್ಯಾಕ್ ಕಿಕ್ ಅಂದರೆ ಚಲನೆ ಮಾಡೋ ಸಂದರ್ಭದಲ್ಲಿ ಏನು ಹಿಡಿಯುವಂಥ ಸಂದರ್ಭ ಹಿಡಿಯೋಕ್ಕೆ ಮುಂದಕ್ಕೆ ಬರ್ತಲ್ಲ, ಅವಾಗ ಆ ಸಮಯದಲ್ಲಿ ಅವರನ್ನು ಮುಂದಕ್ಕೆ ಹೋದಂಗೆ ಮಾಡಿ ಕಾಲನ್ನು ಹಿಂದಕ್ಕೆ, ಹಿಂಬದಿ ಕಾಲನ್ನು ಬಲಗಾಲ ಅಥವಾ ಎಡಗಾಲನ ರೆಡಿ ಸಂದರ್ಭದಲ್ಲಿ ಹಿಂದಕ್ಕೆ ಒದೆಯೋದ್ರ ಮುಖಾಂತರ ಅವರನ್ನು ಮುಟ್ಬಿಟ್ಟು ವಾಪಸ್ ಹೋಗೋದು. ಇದು ಬ್ಯಾಕ್ ಕಿಕ್ ಅಥವಾ ಹಿಂಬದಿಯ ಹೊಡೆತ. ಅದೇ ರೀತಿಯಾಗಿ ಇನ್ನೊಂದು ಸ್ಕಿಲ್ಸ್ ಯಾವುದಪ್ಪ ಅಂತಂದರೆ ಡುಂಕಿ ಸ್ಕಿಲ್ಸ್. ಅಂದರೆ ನಾನು ರೈಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕಡೆ ಈ ಒಂದು ಸಂದರ್ಭದಲ್ಲಿ ಅವರಿಂದ ಸಂದರ್ಭದಲ್ಲಿ ಎರಡೂ ಆಟಗಾರರನ್ನ ಪ್ರೆಸ್ ಮಾಡೋದ್ರ ಮುಖಾಂತರ, ಅಂದರೆ ಕೆಳಭಾಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವರನ್ನು ತನ್ನ ಎರಡೂ ಕೈಗಳನ್ನು ಉಪಯೋಗಿಸಿ ಬಲವಾಗಿ ಅವರನ್ನು ಅದುಮುದೋರ ಮುಖಾಂತರ ಎರಡೂ ಕೈಗಳಿಂದ ಸ್ವಲ್ಪ ಬಾಡಿಯನ್ನು ಬೆಂಡ್ ಮಾಡಿ ಆರ್ಬಿಟ್ಟು ಈ ಕಡೆ ಬರುವಂಥದ್ದು. ಇದನ್ನು ಡುಂಕಿ ಸ್ಕಿಲ್ಸ್ ಅಂತೀವಿ. ಅದೇ ರೀತಿ ಒಬ್ಬರು ತೋರಿಸ್ಬಾರೆ. ಈಗ ಅವನು ಹಿಡಿಯಕ್ಕೆ ಬಂದಿರಿ, ಸರಿ, ಅವನು ಹಿಡಿಯಕ್ಕೆ ಬಂದಿರಿ. ಎರಡೂ ಕೈಗಳನ್ನು ಪ್ರೆಸ್ ಮಾಡಬೇಕು. ಅಂದರೆ ಬಂದ್ಬಿಟ್ಟು ಇರ್ತಕ್ಕಂಥ ಎರಡೂ ಭುಜವನ್ನು ಈ ರೀತಿ ಪ್ರೆಸ್ ಮಾಡಿ ಅದ್ಬೇಕು. ಅವರು ಎರಡೂ ಕೈ ಇರ್ತಲ್ಲ ಪ್ರೆಸ್ ಮಾಡಿದಾಗ ಅವ್ರು ಏನಾಗ್ತಾರೆ, ಎರಡು ಕೈ ಪ್ರೆಸ್ ಮಾಡಿದಾಗ ಅವ್ರು ಏನಾಗ್ತಾರೆ, ಬಗ್ತಾನೆ ಕೆಳಗೆ ಒತ್ತಿ ಬಿಡ್ತೀವಲ್ಲ. ಹಿಂಗೆ ಅವಾಗೇನು ಮಾಡ್ತಾರೆ, ಅವರು ಪ್ರೆಸರ್ ತಲೆಯೋಕ್ಕಾಗಲ್ಲ. ಆ ಸಮಯದಲ್ಲಿ ಎರಡೂ ಕಾಲುಗಳನ್ನು ಈ ರೀತಿ ಬೆಂಡ್ ಮಾಡೋ ಮುಖಾಂತರ ಅಟ್ಟೆ ಟೈಮಲ್ಲಿ ಜಂಪ್ ಮಾಡಿಬಿಟ್ಟು ಈ ಕೈಗಳಿಂದ ಆ ಕಡೆಗೆ ಬರಬೇಕು. ಗೊತ್ತಾಯ್ತಾ? ಆ ಥರ ಮಾಡಿ ಇದನ್ನು ಡುಂಕಿ ಸ್ವಲ್ಪ ಒಬ್ಬೊಬ್ಬರೇ ತೋರಿಸ್ಬರ್ರಿ. ಹಂಗೆ ಬಾ. ನೀವು ಈ ಕಡೆ ಕವರ್ ಹಂಗೆ ನೀರ ಜಂಪ್ ಮಾಡಿದ್ರೆ ಇದು ಡುಂಕಿ ಸ್ಕಿಲ್ಸ್. ಗೊತ್ತಾಯ್ತಾ? ಇದು ಕಬಡ್ಡಿ ಆಟದಲ್ಲಿ ಬೇರೆ ಚೈನ್ ಲಿಂಕನ್ನು ತಪ್ಪಿಸಿ, ಅಂದರೆ ಚೈನ್ ಲಿಂಕ್ ಅಂದರೆ ಎರಡೂ ಕೈಗಳನ್ನು ಹೋಲ್ಡ್ ಮಾಡಿರ್ತಾರೆ. ಅವ್ರನ್ನ ಆಟಗಾರನ ತಪ್ಪಿಸ್ಬಿಟ್ಟು ಇದರೊಳೆ ನಮ್ಮ ಅಂಕಣಕ್ಕೆ ವಾಪಸ್ ಹೋಗುವಂಥ ಸ್ಕಿಲ್ಸ್ ಅಂದರೆ ಡುಂಕಿ ಸ್ಕಿಲ್ಸ್. ಅದೇ ರೀತಿಯಾಗಿ ಕೊನೆಯ ಸ್ಕಿಲ್ಸ್ ಯಾವುದಂತಂದರೆ ಲಯನ್ ಜಂಪ್. ಅಂದರೆ ಯಾವ ರೀತಿಯಾಗಪ್ಪ ಅಂತಂದರೆ
ಮುಂದಕ್ಕೆ ಬಾ. ಈ ಮುಂದುವಂಥ ಸಂದರ್ಭ ಹಿಡಿಯುವಂಥ ಆಟಗಾರದಲ್ಲಿ ಇವರನ್ನು ಮುಟ್ಟುವ ಸಂದರ್ಭದಲ್ಲಿ ಜಂಪ್ ಮಾಡಬೇಕು. ಅಂದರೆ ಹಾರುವಂತೆ, ಮುಂಭಾಗಕ್ಕೆ ಹಾರುವಂತೆ, ಸೈಡ್ ಅಥವಾ ಮುಂಭಾಗಕ್ಕೆ ಬೀಳುವಂತೆ ಬಿಟ್ಬಿಟ್ಟು ಮಧ್ಯದ ಗೆರೆಯನ್ನು ಉಪಯೋಗಿಸುವಂಥ ಕೆಲಸ. ಕಡೆ ಬಾರ ಒಬ್ಬೊಬ್ಬರೇ ತೋರಿಸ್ಕೊಂಡು ಬಾರ ಒಬ್ಬೊಬ್ಬರು ಬೇಗ ಬರೋ. ಲಯನ್ ಜಂಪ್ ಬರ್ತಾನೆ, ಮುಂದಕ್ಕೆ ಬರ್ತಾನ. ಬರ ಈ ಕಡೆ ಬರ. ಇವರೆಲ್ಲ ಮುಟ್ಬಿಟ್ಟು ಜಂಪ್ ಮಾಡಬೇಕು. ಬಾ ಹೊಡಿಯಕ್ಕೆ ಬರ್ತಾರ ಅವಾಗ. ಲಯನ್ ಜಂಪ್ ಮೆಲ್ಲಕ್ಕೆ ಸುಮ್ಮನೆ ಜಂಪ್ ಮಾಡಿ ಒಬ್ಬೊಬ್ಬರ ನೆಕ್ಸ್ಟ್ ಬರ. ಜಂಪ್ ಮಾಡಬೇಕು ಅಂದರೆ ಬಾಡಿ ಬೆಂಡ್ ಮಾಡಬೇಕು. ಬಾ ಜಂಪ್ ಮಾಡಿ ಸ್ವಲ್ಪ ಅಂದರೆ ಬಾಡಿನ ಬೆಂಡ್ ಆಗಿ ಆರೋದ್ರ ಮುಖಾಂತರ ಈ ರೀತಿಯಾಗಿ ಮುಟ್ಬೇಕು. ಈ ರೀತಿ ಗೊತ್ತಾಯ್ತಾ? ಇದನ್ನು ಯಾವ ರೀತಿ ಸಿಂಹ ಪ್ರಾಣಿನ ಬೇಟೆ ಆಡುತ್ತೋ ಆ ರೀತಿಯಾಗಿ ನೀವು ಬೇಟೆ ಆಡಿ ಅದನ್ನು ಈ ಬೇಟೆ ಆಡುವ ಸಂದರ್ಭದಲ್ಲಿ ಏನು ಮಾಡ್ತೀರಿ? ಸಿಂಹ ಬೇಟೆ ಆಡೋ ಸಂದರ್ಭ ಏನು ಮಾಡುತ್ತೆ? ಆರ್ಬಿಟ್ಟು ತನ್ನ ಬಾಯಿಯಿಂದ ಏನು ಪ್ರಾಣಿ ಇರ್ತದೋ ಅದನ್ನು ಕಚ್ಚಿರ್ತಾನೆ. ಇಲ್ಲಿಂದ ಜಂಪ್ ಮಾಡಿ ಆ ರೀತಿಯಾಗಿ ನೀವು ಜಂಪ್ ಮಾಡಬೇಕಂದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಇವರನ್ನ ನಾವು ಬೇಟೆ ಆಡ್ತಿದ್ದೀವಿ ಅನ್ನೋದನ್ನ ನಮ್ಮ ಮನಸ್ಸಿಗೆ ಅಂದ್ಕೊಂಡು ಅಂದರೆ ಮುಟ್ಬಿಟ್ಟು ಜಂಪ್ ಮಾಡಬೇಕು, ಆರಬೇಕು. ಹನುಮಾನ್ ಜಂಪ್ ಮಾಡ್ತೀವಿ ಒಂದೇ ಸರಿಗೆ. ಈ ರೀತಿಯಾಗಿ ಯಾವ ರೀತಿಯಾಗಿ ಜಂಪ್ ಮಾಡ್ತೀವೋ ಲಾಂಗ್ ಜಂಪಲ್ಲಿ ಅಥವಾ ಹೈ ಜಂಪಲ್ಲಿ ಜಂಪ್ ಮಾಡ್ತೀವೋ ಅದೇ ರೀತಿಯಾಗಿ ಏನು ಕ್ರಿಕೆಟ್ ಆಡಬೇಕಂತ ಸಂದರ್ಭದಲ್ಲಿ ಏನು ಬಾಲ್ ಹಿಡಿಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಜಂಪ್ ಮಾಡ್ತೀವೋ ಆ ರೀತಿ ಜಂಪ್ ಮಾಡಿ ಹಿಡಿದು ಅಂದರೆ ಮುಟ್ಬಿಟ್ಟು ಮಧ್ಯದ ಗೆರೆಯನ್ನು ಮುಟ್ಟಬೇಕು. ಇದನ್ನು ಲಯನ್ ಜಂಪ್ ಅಂತೀವಿ. ಬರೀ ಕಡೆಲ್ಲ ಬನ್ನಿ, ಬರೀ ಲೈನ್ ಮಾಡೋದು ಲೈನ್ ಮಾಡೋದು. ಇವಿಷ್ಟು ಕಬಡ್ಡಿ ಆಟದಲ್ಲಿ ಬರ್ತಕ್ಕಂಥ ಕೌಶಲ್ಯಗಳು. ಅಂದರೆ ಮುಟ್ಟುವ ಕೌಶಲ್ಯ. ಅಂದರೆ ರೈಡರ್ ಬಂದು ಏನು ಆಂಟಿ ರೈಡರ್ ಕೋರ್ಟ್ ಒಳಭಾಗದಲ್ಲಿ ಇರ್ತಾರಲ್ಲ, ಒಬ್ಬನೇ ಆಟಗಾರ ಬಂದು ಇರ್ತಕ್ಕಂಥ 7 ಆಟಗಾರರನ್ನು ಮುಟ್ಟುವಂಥ ಸಂದರ್ಭದಲ್ಲಿ ಏನು ಕೌಶಲ್ಯಗಳನ್ನು ತಿಳಿಸ್ಕೊಟ್ಟಿದ್ದೀನೋ ಯಾವ ರೀತಿಯಲ್ಲಿ ಟೋ ಟಚ್ಚಲ್ಲಿ ಸಿಂಗಲ್ ಟೋ ಟಚ್ಚು, ಡಬಲ್ ಟೋ ಟಚ್ಚು, ಅದೇ ರೀತಿಯಾಗಿ ಹ್ಯಾಂಡ್ ಟಚ್ ಕೈಯಿಂದ ಮುಟ್ಟುವಂಥ ಟಚ್ ಆಗಿರೋ, ಅದೇ ರೀತಿಯಾಗಿ ಬ್ಯಾಕ್ ಕಿಕ್ ಹಿಂಬದಿಯಿಂದ ಹೊಡೆಯುವಂಥ ಕಿಕ್ ಒದೆ, ಅದೇ ರೀತಿಯಾಗಿ ಇನ್ನೊಂದು ಡುಂಕಿ ಸ್ಕಿಲ್ಸ್ ರೈಡರ್ನ ಚೈನ್ಗಳನ್ನು ಇರುವಂಥ ಆಟಗಾರ ಚೈನ್ಗಳನ್ನು ತಪ್ಪಿಸಿ ಅವರನ್ನು ಪ್ರೆಸ್ ಮಾಡಿ ಜಂಪ್ ಮಾಡಿ ಅವರಿಂದ ತಪ್ಪಿಸ್ಕೊಂಡು ಹೋಗುವಂಥದ್ದು. ಅದೇ ರೀತಿಯಾಗಿ ಲಯನ್ ಜಂಪ್ ಅಂದರೆ ಸಿಂಹ ಬೇಟೆ ಆಡುವಂಥ ಯಾವ ರೀತಿಯಾಗಿ ಹಾರುತ್ತೋ ಅದೇ ರೀತಿಯಾಗಿ ಮುಟ್ಟುಬಿಟ್ಟು ಇರುವಂಥ ಆಟಗಾರ ಮುಟ್ಬಿಟ್ಟು ಮಧ್ಯದ ಗೆರೆಯನ್ನು ಹಾರಿಬಿಟ್ಟು ಟಚ್ ಮಾಡೋದು. ಇಷ್ಟು ಕೌಶಲ್ಯಗಳನ್ನು ಉಪಯೋಗಿಸಿ ನಾವು ಕಬಡ್ಡಿ ಆಟದಲ್ಲಿ ಮುಟ್ಟುವ ಕೌಶಲ್ಯವನ್ನು ಉಪಯೋಗಿಸಿ ಆಟವನ್ನು ಆಡ್ತೀವಿ. ಇಷ್ಟು ಕಬಡ್ಡಿ ಆಟದಲ್ಲಿ ರೈಡರ್ ಅಂದರೆ ಒಬ್ಬನೇ ಆಟಗಾರ ಅಥವಾ ಮುಟ್ಟುವಂಥ ಆಟಗಾರ ಉಪಯೋಗಿಸುವಂಥ ಕೌಶಲ್ಯಗಳು. ಗೊತ್ತಾಯ್ತಾ? ನೆಕ್ಸ್ಟ್ ಮುಂದಿನ ತರಗತಿ ನಾನು ನಿಮಗೆ ಹಿಡಿಯುವ ಕೌಶಲ್ಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಆಯಿತಾ?